ನಮಸ್ಕಾರ ಎಲ್ಲರಿಗೂ. ಶಿವಮೊಗ್ಗ ರೆಸಿಪೀಸ್ಗೆ ನಿಮ್ಮೆಲ್ಲರಿಗೂ ಆಧಾರದ ಸುಸ್ವಾಗತ. ಫ್ರೆಂಡ್ಸ್, ಈಗ ನೀವು ನೋಡ್ತಾ ಇರೋದು ಎಲ್ಲರಿಗೂ ಗೊತ್ತಿರೋ ಹಾಗೆ ವೀಳ್ಯದೆಲೆ. ಸೊ ಈ ವೀಳ್ಯದೆಲೆಯನ್ನು ಸಾಮಾನ್ಯವಾಗಿ ನಾವು ಪೂಜೆ ಪುನಸ್ಕಾರಗಳಲ್ಲಿ ಬಳಸ್ತೀವಿ. ಅದನ್ನು ಬಿಟ್ಟರೆ ಸಾಮಾನ್ಯವಾಗಿ ಬಳಸುವಂಥದ್ದು ಎಲೆ ಅಡಿಕೆ ತಿನ್ನಲಿಕ್ಕೆ ಊಟದ ನಂತರದಲ್ಲಿ ಅಲ್ವಾ. ಸೊ ಇವತ್ತು ಈ ವೀಳ್ಯದೆಲೆಯನ್ನು ಬಳಸ್ಕೊಂಡು ನಾನು ಒಂದು ರೆಸಿಪಿಯನ್ನು ತೋರಿಸ್ತೀನಿ. ಬನ್ನಿ, ಅದಕ್ಕೆ ಪಾನ್ ಲಡ್ಡು ಅಂತ ಹೇಳ್ತೀವಿ. ಹೇಗೆ ಮಾಡೋದು ಅಂತ ನೋಡೋಣಂತೆ. ನಾನಿಲ್ಲಿ 8 ವೀಳ್ಯದೆಲೆ ತೆಗೆದುಕೊಂಡಿದ್ದೀನಿ. ನಾನಿಲ್ಲಿ ತಿನ್ನಲಿಕ್ಕೆ ಬಳಸ್ತೀವಲ್ಲ ಅಂಬಾಡಿ ಎಲೆ, ಅದನ್ನು ಬಳಸಿದ್ದೀನಿ. ನೀವು ಇನ್ನೊಂದು ಕಪ್ಪು ಎಲೆ ಬರುತ್ತಲ್ಲ, ಅದನ್ನು ಕೂಡ ಬಳಸ್ಕೊಳ್ಬೋದು. ಇದರಲ್ಲಿ ವೀಳ್ಯದೆಲೆಯಲ್ಲಿ ಆರೋಗ್ಯದ ದೃಷ್ಟಿಯಿಂದ ನೋಡಿದ್ರೆ ಸುಮಾರಷ್ಟು ಉಪಯೋಗಗಳು ಕೂಡ ಇದೆ. ಸೊ ಈಗ ವೀಳ್ಯದೆಲೆಯನ್ನು ಮುರಿದುಬಿಟ್ಟು ನಾನು ಸಣ್ಣ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಅದಕ್ಕೆ 3 ಟೇಬಲ್ ಸ್ಪೂನ್ ಆಗುವಷ್ಟು ಕಂಡೆನ್ಸ್ಡ್ ಮಿಲ್ಕನ್ನು ಹಾಕಿಬಿಟ್ಟು ಇದನ್ನು ನಾನೀಗ ಗ್ರೈಂಡ್ ಮಾಡ್ತೀನಿ. ಸ್ಮೂತ್ ಪೇಸ್ಟ್ ಮಾಡ್ಕೊಳ್ಬೇಕು. ನೀರಾಗಲಿ ಅಥವಾ ಏನನ್ನು ಸೇರಿಸೋ ಅವಶ್ಯಕತೆ ಇರೋದಿಲ್ಲ. ನೋಡಿ, ಈ ರೀತಿಯಾಗಿ ಸ್ಮೂತ್ ಪೇಸ್ಟ್ ಆಗಬೇಕು. ಈ ರೀತಿ ರುಬ್ಬಿ ಇಟ್ಕೊಂಡಂತಹ ಪೇಸ್ಟನ್ನು ನಾನೊಂದು ಮಿಕ್ಸಿಂಗ್ ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಸ್ವಲ್ಪನೇ ಕ್ವಾಂಟಿಟಿಯಲ್ಲಿ ಮಾಡ್ತೀನಿ. ಸಾಕಷ್ಟು ಇದರಲ್ಲಿ ಪಾನ್ ಲಡ್ಡುಗಳನ್ನ ಮಾಡ್ಬೋದು. ನೋಡಿ, ಇಷ್ಟು ಪೇಸ್ಟ್ ಸಿಕ್ಕಿದೆ ನನಗೆ. ಈ ಪೇಸ್ಟಿಗೆ ಸರಿಯಾದ ಪ್ರಮಾಣದಲ್ಲಿ ಒಣಕೊಬ್ಬರಿ ಪುಡಿಯನ್ನು ಹಾಕ್ಕೊಳ್ಬೇಕು. ನಾನಿಲ್ಲಿ ಡೆಸಿಕೇಟೆಡ್ ಕೋಕೋನಟ್ ತೆಗೆದುಕೊಂಡಿದ್ದೀನಿ. ಅದಿಲ್ಲ ಅಂತಂದರೆ ನೀವು ಮನೆಯಲ್ಲೇ ಒಣಕೊಬ್ಬರಿ ಸಿಪ್ಪೆ ತೆಗೆದು ಸಣ್ಣ ಸಣ್ಣದಾಗಿ ಪೀಸ್ ಮಾಡಿ ಸ್ವಲ್ಪ ಬಿಸಿಲಲ್ಲಿ ಒಣಗಿಸಿ ಆಮೇಲೆ ಪುಡಿ ಮಾಡ್ಕೊಳ್ಳಿ. ಯಾಕಂದರೆ ಆ ಜಿಡ್ಡಿನಂಶ ಕೈಗೆ ಅಂಟೋದಿಲ್ಲ ಆವಾಗ. ಸೊ ಹಾಗಾಗಿ ಆ ರೀತಿ ಮಾಡಿಕೊಂಡು ಈ ರೀತಿ ಪೌಡರ್ನ ಮಾಡಿಕೊಂಡು ಇದಕ್ಕೆ ಮಿಕ್ಸ್ ಮಾಡಬೇಕು. ಜಾಸ್ತಿ ಕೊಬ್ಬರಿ ಆದರೆ ಉಂಡೆ ಕಟ್ಟಲಿಕ್ಕೆ ಬರೋದಿಲ್ಲ, ಹಾಗಾಗಿ ನೋಡಿಕೊಂಡು ಹಾಕ್ಕೊಳ್ಬೇಕು. ನಾನಿಲ್ಲಿ ಸುಮಾರು ಒಂದು ಸಣ್ಣ ಬೌಲಲ್ಲಿ 3/4 ಬೌಲಷ್ಟು ತೊಗೊಂಡಿದ್ದೀನಿ. ನೋಡಿ, ಇದನ್ನು ಚೆನ್ನಾಗಿ ನೆಡ್ ಮಾಡಿ ಈ ರೀತಿ ಉಂಡೆ ಕಟ್ಟಲಿಕ್ಕೆ ಬರೋ ಹದದಲ್ಲಿ ಮಾಡ್ಕೊಳ್ಬೇಕು. ಈಗ ನಾವು ಚಪಾತಿ ಹಿಟ್ಟೆಲ್ಲ ಮಾಡ್ತೀವಲ್ಲ, ಆ ರೀತಿ ಚೆನ್ನಾಗಿ ಅದನ್ನು ಡೋನ ರೆಡಿ ಮಾಡ್ಕೋಬೇಕಾಗತ್ತೆ. ನೋಡಿ, ಈ ರೀತಿ ಉಂಡೆ ಕಟ್ಟಲಿಕ್ಕೆ ಬರಬೇಕು. ಈಗ ನಾನು ಒಂದು ಬೌಲಲ್ಲಿ ಗುಲ್ಕನ್ನು ಟ್ಯೂಟಿ ಫ್ರೂಟಿಯನ್ನು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ನೀವು ಇದಕ್ಕೆ ಬೇಕಾದರೆ ಡ್ರೈ ಫ್ರೂಟ್ಸ್ನ ಕಟ್ ಮಾಡಿ ಹಾಕ್ಕೋಬೋದು. ಈ ಬಾದಾಮಿ, ಪಿಸ್ತಾ ಎಲ್ಲ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಮಿಕ್ಸ್ ಮಾಡ್ಕೋಬೋದು. ಮಕ್ಕಳಿಗೆ ಕೊಡ್ಲಿಕ್ಕೆ ಚೆನ್ನಾಗಿರುತ್ತೆ. ಅಥವಾ ದೊಡ್ಡವ್ರು ತಿಂತೀವಿ ಏನಂದರೆ ಸ್ವೀಟ್ ಅಡಿಕೆ ಬರುತ್ತಲ್ಲ, ಅದನ್ನು ಕೂಡ ಹಾಕ್ಕೋಬೋದು. ಸೇಮ್ ಆ್ಯಸ್ ಬೀಡ ತಿನ್ನಂಗೆ ಆಗುತ್ತೆ, ತುಂಬಾ ರುಚಿಯಾಗಿರುತ್ತೆ. ಈ ರೀತಿಯಾಗಿ ನಾನು ಮಿಕ್ಸಿಂಗ್ ಬೌಲಲ್ಲಿ ಇಷ್ಟನ್ನು ರೆಡಿ ಮಾಡ್ಕೊಂಡಿದ್ದೀನಿ. ನಾನು ಅರ್ಧ ಇದನ್ನು ಹಾಕ್ತಾಯಿದ್ದೀನಿ. ಇನ್ನು ಅರ್ಧ ಮಾಡುವಾಗ ಸ್ವೀಟ್ ಅಡಿಕೆಯನ್ನು ಮಿಕ್ಸ್ ಮಾಡಿಕೊಂಡು ತುಂಬಿಕೊಳ್ತೀನಿ. ಈ ರೀತಿ ನಾವು ಕಲಸಿ ಇಟ್ಕೊಂಡಂತಹ ಡೋ ಏನಿತ್ತು ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ, ಇದನ್ನು ಈ ರೀತಿ ಒಂದು ಸಣ್ಣ ಉಂಡೆ ತೆಗೆದುಕೊಂಡು ಈ ರೀತಿ ಫ್ಲ್ಯಾಟ್ ಮಾಡಿಕೊಂಡು ಈ ಮಧ್ಯದಲ್ಲಿ ನಾವು ರೆಡಿ ಇಟ್ಕೊಂಡಿದ್ವಲ್ಲ ಸ್ಟಫಿಂಗಿಗೆ ಅಂತ ಅಂದ್ಬಿಟ್ಟು ಗುಲ್ಕನ್ ಹಾಗೆ ಟ್ಯೂಟಿ ಫ್ರೂಟಿಯನ್ನು ನಾನು ಸೇರಿಸ್ಕೊಂಡು ಈ ರೀತಿ ಕವರ್ ಮಾಡಿ ಉಂಡೆ ಥರ ಮಾಡಿ ಇಟ್ಕೊಳ್ತಾ ಇದ್ದೀನಿ. ನೋಡಿ, ಈ ರೀತಿ ಸ್ವಲ್ಪ ಹುಷಾರಾಗಿ ಮಾಡ್ಕೊಳ್ಬೇಕು. ಒಣಕೊಬ್ಬರಿ ತುಂಬ ಡ್ರೈ ಇರ್ತದಲ್ಲ, ಸೊ ಹಾಗಾಗಿ ಒಡ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಕೇರ್ಫುಲ್ಲಾಗಿ ಮಾಡ್ಕೊಳ್ಬೋದು. ಚೆನ್ನಾಗಿ ಉಂಡೆ ರೆಡಿ ಆಗುತ್ತೆ. ನೋಡಿ, ಈ ರೀತಿಯಾಗಿ ರೆಡಿ ಮಾಡ್ಕೊಂಡಿದ್ದೀನಿ. ಇದೇ ರೀತಿ ನಾನು ಎಲ್ಲ ಉಂಡೆಗಳನ್ನ ಕೂಡ ತಯಾರು ಮಾಡ್ಕೊಂಡಿದ್ದೀನಿ. ನಾನು ಆಗಲೇ ಹೇಳ್ದಂಗೆ ಅರ್ಧ ಮಿಕ್ಸ್ಚರ್ ಫಿಲ್ಲಿಂಗಿಗೆ ಸ್ವಲ್ಪ ಅಡಿಕೆ ಪುಡಿಯನ್ನು ಸೇರಿಸ್ಕೊಂಡಿದ್ದೀನಿ. ಅಂದರೆ ಸ್ವೀಟ್ ಅಡಿಕೆ ಬರುತ್ತಲ್ಲ ಅದು. ನೋಡಿ, ಈ ರೀತಿ ಉಂಡೆಗಳನ್ನ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ನಾನು ಮಾಡಿದ ಕ್ವಾಂಟಿಟಿಗೆ 12 ಉಂಡೆಗಳಾಗಿದೆ. ಹಾಗೆ ಫೈನಲಾಗಿ ಅದನ್ನು ಡೆಸಿಕೇಟೆಡ್ ಕೋಕೋನಟ್ಟಲ್ಲಿ ರೋಲ್ ಮಾಡಿಬಿಟ್ಟು ಈ ರೀತಿ ಇಟ್ಕೊಂಡಿದ್ದೀನಿ. ನೋಡಿ, ಈ ರೀತಿಯಾಗಿ ಪಾನ್ ಲಡ್ಡುನ ಸುಲಭವಾಗಿ ಮಾಡ್ಕೊಳ್ಬೋದು. ತುಂಬ ಟೇಸ್ಟಿಯಾಗಿರುತ್ತೆ. ಯಾರಾದರೂ ಮನೆಗೆ ಗೆಸ್ಟ್ ಬಂದಾಗ ಅಥವಾ ಏನಾದರೂ ಫಂಕ್ಷನೆಲ್ಲ ಇದ್ದಾಗ ಊಟದ ನಂತರ ಈ ರೀತಿ ಒಂದೊಂದು ಲಡ್ಡು ಕೊಟ್ಟರೆ ತುಂಬಾ ಟೇಸ್ಟಿಯಾಗಿರುತ್ತೆ. ಹಾಗೆ ಡಿಫ್ರೆಂಟಾಗಿ ಕೂಡ ಇರುತ್ತೆ. ಎಂಜಾಯ್ ಮಾಡ್ಕೊಂಡು ತಿಂತಾರೆ. ಆಮೇಲೆ ಮಕ್ಕಳಿಗೆ ಕೂಡ ಕೊಡ್ಬೋದು. ಈಗಿನ ಮಕ್ಕಳು ಒಣಕೊಬ್ಬರಿ ಎಲ್ಲ ತಿನ್ನೋದು ತುಂಬಾ ಕಡಿಮೆ. ಈ ರೀತಿ ಮಾಡಿಕೊಟ್ರೆ ಅವರಿಗೆ ಒಣಕೊಬ್ಬರಿ ಕೂಡ ದೇಹಕ್ಕೆ ಹೋಗುತ್ತೆ. ಎಸ್ ಫ್ರೆಂಡ್ಸ್, ಈ ಒಂದು ರೆಸಿಪಿ ಯಾರಿಗೆಲ್ಲ ಇಷ್ಟಾಯಿತು ಪ್ಲೀಸ್ ವಿಡಿಯೋಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಹೊಸದಾಗಿ ಯಾರೆಲ್ಲ ನಮ್ಮ ಶಿವಮೊಗ್ಗ ರೆಸಿಪೀಸ್ನ ನೋಡ್ತಾ ಇದ್ದೀರಾ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.